ಮಂಗಳೂರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಸದ್ದು ಮಾಡ್ತಾ ಇದ್ದಾರೆ. ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಅಂತ ಹೇಳಿ ಲಗ್ಗೆ ಇಟ್ಟಿದ್ದಾರೆ. ಈ ನುಸುಳುಕೋರರು ಜನರನ್ನ ವಶಕ್ಕೆ ಪಡೆದು ಓರ್ವ ಠಾಣೆಯ ಪೊಲೀಸರು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈಗ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ರು ಪೊಲೀಸರು. ಈ ಕಾರ್ಯಾಚರಣೆಯಲ್ಲಿ ಓರ್ವ ಬಾಂಗ್ಲಾದೇಶಿ ಪರಾರಿ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಂದೇ ಕಟ್ಟಡದಲ್ಲಿ 8ಕ್ಕೂ ಅಧಿಕ ಬಾಂಗ್ಲಾದೇಶಿಗರು ಕೆಲಸವನ್ನ ಮಾಡ್ತಿದ್ರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. 8 ಜನರ ದಾಖಲೆ ಪತ್ರವನ್ನ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಮಂಗಳೂರಿನಲ್ಲಿ ಇನ್ನಷ್ಟು ಮಂದಿ ಬಾಂಗ್ಲಾದೇಶಿಗಳು ಅಡಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ತೀವ್ರ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಈಗ ಪೊಲೀಸರು ಈ ಹಿಂದೆ ಕೂಡ ಇಬ್ಬರು ಪಾಕಿಸ್ತಾನಿಗಳು ಇಬ್ರು ಆ ಒಂದು ವೀಸಾ ಅವಧಿ ಮುಗ್ದಿದ್ರು ಕೂಡ ಸ್ಟಿಲ್ ಇಂಡಿಯಾದಲ್ಲಿ ಉಳ್ಕೊಂಡಿದ್ದಾರೆ, ಅಮ್ಮ ಮತ್ತೆ ಮಗ. ಬಟ್ ಈಗ ಬಾಂಗ್ಲಾದೇಶಿಯರು ಇಲ್ಲಿ ಬಂದು ಕೆಲಸಕ್ಕೆ ಅಂತ ಸೇರ್ಕೊಂಡು ಇಲ್ಲಿ ಎಲ್ಲಾ ರೀತಿಯಾದಂತಹ ಹಕ್ಕುಗಳನ್ನ ಪಡೆದುಕೊಳ್ತಿದ್ದಾರೆ ಅನ್ನುವಂತಹ ಆರೋಪ ಈಗ ಆಲ್ರೆಡಿ ಕೇಳಿಸಿಕೊಳ್ತಾ ಇದ್ದೀವಿ. ಹಾಗಾಗಿ ಪೊಲೀಸರು ಈಗ ಕಾರ್ಯಾಚರಣೆ ಮಾಡಿದಂತಹ ಸಂದರ್ಭದಲ್ಲಿ ಮಂಗಳೂರಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. ನೋಡಿ, ಒಂದೇ ಕಟ್ಟಡದಲ್ಲಿ 8ಕ್ಕೂ ಅಧಿಕ ಮಂದಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಇನ್ನಷ್ಟು ಮಂದಿ ಇರುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಸದ್ಯದ ಮಟ್ಟಿಗೆ ಕಾರ್ಯಾಚರಣೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿ ಇಷ್ಟು ಜನ ಇದ್ದಾರೆ ಅಂತ ಹೇಳಿದ್ರು. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ಕೆಲಸಕ್ಕೆ ಅಂತ ಸೇರ್ಕೊಂಡು ನಂತರ ಒಂದಷ್ಟು ಹಕ್ಕುಗಳನ್ನ ಪಡೆದುಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆ. ಇವರಿಗೆ ಸ್ಥಳೀಯರೇ ಒಂದಷ್ಟು ಜನ ಕುಮ್ಮಕ್ಕನ್ನ ಕೊಡ್ತಾರೆ. ಯಾಕಂದ್ರೆ ಕೆಲಸಗಾರರು ಬೇಕು ಇಲ್ಲಿ. ಫಸ್ಟ್ ಅವ್ರಿಗೆ ಮನೆಯನ್ನ ಕೊಡಿಸೋದು ಅಥವಾ ಮನೆ ಉಳ್ಕೊಳ್ಳೋದಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾರೆ. ನಂತರ ಅದಾದ್ಮೇಲೆ ಅವ್ರಿಗೆ ಬೇಕಾದಂತಹ ಹಕ್ಕುಗಳು ಅಥವಾ ಆಧಾರ್ ಕಾರ್ಡ್ ಇರಬಹುದು ಅಥವಾ ರೇಷನ್ ಕಾರ್ಡ್ಗಳಿರಬಹುದು, ಈ ರೀತಿಯಾಗಿ ಹಾಗಾಗಿ SRI ಮಾಡ್ತಾ ಇರುವಂತದ್ದು ಪ್ರಕ್ರಿಯೆ ಪ್ರಾರಂಭ ಆಗಿರುವಂತದ್ದು. ಇಂಥವ್ರನ್ನೆಲ್ಲ ಡಿಲೀಟ್ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಬಟ್ ಅದು ಪಾರದರ್ಶಕವಾಗಿ ಆಗಬೇಕು ಅಂತ ಹೇಳಿ ವಿರೋಧ ಪಕ್ಷಗಳು ಪ್ರತಿಭಟನೆಯನ್ನ ಮಾಡಿದ್ದು. ದೃಶ್ಯದಲ್ಲಿ ಏನ್ ಗಮನಿಸ್ತಾ ಇದೀವಲ್ಲ, ಇವರು ಅಲ್ಲಿ ಕೂಲಿಗೆ ಅಂತ ಬಂದಂತಹವರು ಬಾಂಗ್ಲಾದೇಶಿಗರು ಅಂತ ಹೇಳಲಾಗ್ತಾ ಇದೆ. ಬಟ್ ಇವರ ಜೊತೆ ಮತ್ತಷ್ಟು ಜನ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಈ ಹಿಂದೆ ನಿನ್ನೆ ಮೊನ್ನೆ ಎಲ್ಲ ನಾವು ಗಮನಿಸಿದ್ವಿ, ಅಮ್ಮ ಮತ್ತೆ ಮಗ ಪಾಕಿಸ್ತಾನಿಗಳು ಅವರ ವೀಸಾ ಅವಧಿ ಮುಗಿದಿದ್ರು ಕೂಡ ಸ್ಟಿಲ್ ಇದ್ದಾರೆ ಇದರಲ್ಲಿ ಇಂಡಿಯಾದಲ್ಲಿ. ಅದ್ರ ಜೊತೆಗೆ ಈಗ ಬಾಂಗ್ಲಾದೇಶಿಗರು ಕೂಡ ಪತ್ತೆ ಆಗ್ತಾ ಇದ್ದಾರೆ. ಇದೇ ರೀತಿಯಾಗಿ ಮತ್ತಷ್ಟು ಮಂದಿ ಇದ್ದಾರೆ ಅನ್ನುವಂತಹ ಅನುಮಾನ ಕೂಡ ಇದೆ ಕಾರ್ಯಾಚರಣೆ ಮಾಡಿದಂತಹ ಸಂದರ್ಭದಲ್ಲಿ ಈಗ ಸಿಕ್ಕಿರುವಂತಹ ಮಾಹಿತಿ.